ಮೈಪಾಕ್ಸ್ ಅಬ್ರೆಸಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ದಾಬಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿ ಕಾನೂನಿಗೆ ಮೀರಿ ಕೃತ್ಯ ಎಸಗ್ತಿದೆ. ಕಂಪನಿಯ ವೇಸ್ಟೇಜ್ ಕಾನೂನು ರೀತಿಯಲ್ಲಿ ಎಲ್ಲಿಗೆ ತಲುಪಿಸಬೇಕು ಅದ್ಯಾವುದನ್ನು ಮಾಡ್ತಿಲ್ಲ. ಕಾನೂನು ಮೀರಿ ದಾಬಸ್ಪೇಟೆಯ ಹೋಬಳಿಯ ಎಡೆಹಳ್ಳಿ ಹಾಗೂ ಭಾರತೀಪುರ ಗೋಮಾಳದಲ್ಲಿ ಕಂಪನಿಯ ವೇಸ್ಟೇಜ್ ಅನ್ನ ತಂದು ಬೆಂಕಿ ಹಚ್ಚಿರುವ ಕೃತ್ಯ ದಾಬಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ. ಕೆಲ ಸಮಯ ಬೆಂಕಿ ಹತ್ತಿ ಉರಿಯಿತ್ತು. ಇದನ್ನ ಕಂಡು ಅಕ್ಕಪಕ್ಕದ ಜನರು ಭಯಭೀತರಾಗಿದ್ರು. ಸುಮಾರು 3-4 ಲೋಡ್ ಗಟ್ಟಲೆ ಕಂಪನಿಯ ವೇಸ್ಟೇಜ್ ಅನ್ನ ತಂದು ಮಠ ಮಧ್ಯಾಹ್ನ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಬೆಂಕಿ ಹಚ್ಚಿರುವ ಸ್ಥಳದಿಂದ 100 ಮೀಟರ್ ಒಳಗಡೆ ಆಕ್ಸಿಜನ್ ಹಾಗೂ ಇನ್ನಿತರ ಗ್ಯಾಸ್ ಕಂಪನಿ ಪಕ್ಕದಲ್ಲಿರೋದ್ರಿಂದ ನೋಡುಗರಲ್ಲಿ ತುಂಬಾ ಭಯವಾದ ವಾತಾವರಣ ಸೃಷ್ಟಿಯಾಗಿತ್ತು. ಇದೇ ರೀತಿಯಲ್ಲಿ ದಾಬಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿ ಹಲವಾರು ಕಂಪನಿಗಳು ಕೃತ್ಯ ಎಸಗ್ತಾ ಇರೋದು ಎದ್ದು ಕಾಣಿಸ್ತಾ ಇದೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ರೆ ಅಕ್ಕಪಕ್ಕದ ಗ್ರಾಮಸ್ಥರು ಪ್ರತಿನಿತ್ಯ ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕಾದ ಘಟನೆಗಳು ದಿನಾಲೂ ಸೃಷ್ಟಿಯಾಗ್ತಿದೆ. ಇಂಥ ಕಂಪನಿಗಳ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಗ್ರಾಮಸ್ಥರು ನೆಮ್ಮದಿಯಾಗಿ ಬದುಕಲು ವಾತಾವರಣ ಸೃಷ್ಟಿಸಬೇಕಿದೆ. ಇಂಥ ಕಂಪನಿಗಳ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಗ್ರಾಮಸ್ಥರಲ್ಲಿ ನೆಮ್ಮದಿಯಾಗಿ ಬದುಕಲು ವಾತಾವರಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೃಷ್ಟಿ ಮಾಡಬೇಕಾಗಿದೆ.